ಎಸ್ಕೇಪ್ ಆಗೋಗ್ಬಿಡ್ತೀನಿ. ಅಯ್ಯೋ, ನನ್ನ ಆದ್ನಿ ಬೇಜಾರು ಮಾಡ್ಕೊಂಡು ಹೊರಟೆ ಹೋಗ್ಬಿಟ್ಲು. ಇದೆಲ್ಲ ಆಗಿದ್ದು ನಿನ್ನಿಂದನೇ ನೀ ಕಮ್ಲಿ. ನೋಡು, ನನ್ನ ತಮ್ಮಂಗೆ ನೀನು ಎಷ್ಟು ಮೋಸ ಮಾಡಿದ್ಯಾ. ಯಾವನೇ ಅವನ ಜೊತೆನೋ ಚಕ್ಕಂದ ಆಡ್ಬಿಟ್ಟು ನನ್ನ ತಮ್ಮನ ಜೀವನ ಎಲ್ಲ ಹಾಳು ಮಾಡಿದಲ್ದೆ ಈಗ ಮತ್ತೆ ಬಂದ್ಬಿಟ್ಟು ಈಗ ಮತ್ತೆ ನನ್ನ ಜೀವನ, ನಮ್ಮ ಮನೆಯವ್ರ ಜೀವನ, ಆ ಜೀವನ ಹಾಳು ಮಾಡಬೇಕು ಅಂತ ಬಂದಿದ್ಯೇನೆ ನೀನು. ನೋಡು, ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ತಮ್ಮ ತುಂಬ ನೊಂದ್ಬಿಟ್ಟವನೆ. ನೀನು ಲವ್ ಮಾಡಿರ್ಬೋದು, ನಿನ್ನ ಮದುವೆ ಮಾಡ್ಕೊಂಡಿರ್ಬೋದು, ಆದರೆ ಅವನು ಬಹಳ ಅಂದರೆ ಬಹಳ ನೊಂದ್ಬಿಟ್ಟವನೆ. ದಯವಿಟ್ಟು ನೀನು ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂದರೆ ಇಲ್ಲಿಂದ ಹೊಂಟೋಗ್ಬಿಡು ಪ್ಲೀಸ್. ಇಲ್ಲಿಂದ ಹೊಂಟೋಗ್ಬಿಡು. ನೀನು ಕೈ ಮುಗಿತೀನಿ ಅಂತ ಹೇಳಿದ್ನಲ್ಲ, ಇರಬೇಡ ಇಲ್ಲ ಅಂತೂ. ನಮ್ಮ ಫ್ಯಾಮಿಲಿಗೆ ನೀನು ಬಂದ್ಬಿಟ್ಟು ಇಷ್ಟೊಂದೆಲ್ಲ ನೀನು ಮಾಡೋಕ್ಕೆ ಏನಿಯ ಹೋಗ್ಬೇಡ, ದಯವಿಟ್ಟು ಹೊಂಟೋಗ್ಬಿಡು. ಅಕ್ಕ, ನಂಗೆ ಅರ್ಥ ಆಯ್ತೈತೆ ನಾನು ನಿಮಗೆ ಮಾಡಿರೋ ಮೋಸ ಗೀಸ. ನನಗೇನಿವಾಗ ಹೌದು, ನಾನೆಲ್ಲ ಹಿಂಗೆ ಮೋಸ ಮಾಡೋದಕ್ಕೇನೆ ಇವತ್ತು ನನಗೊಂದು ದೊಡ್ಡ ಕಾಯಿಲೆನೇ ಬಂದು ಕುಂತ್ಕೊಂಡೈತೆ. ಶಾನೆ ಮೋಸ ಅದು ಇದು ಎಲ್ಲ ಮಾಡಿಬಿಟ್ಟು ಬರಬಾರ್ದು ಕಾಯಿಲೆ ಬಂದ್ಬಿಟ್ಟೈತೆ ನನಗೂ. ಆದರೆ ಈ ಟೈಮಾಗೆ ಸರಿ ಬಿಡು, ನನಗೆ ಡಾಕ್ಟ್ರ್ ಅಮ್ಮ ಹೇಳೋಳೆ, ಇವತ್ತಲ್ಲ ನಾಳೆ ನೀನು ಸಾಯ್ತೀಯಾ, ನಾಳೆ ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಜೀವ ಆದ್ರೂ ಉಳಿಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನಿಯ ಒಳ್ಳೆ ಕೆಲಸ ಮಾಡಬೇಕು ಅಂತ ಏನಿಯ ಮಾಡ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ಹೇಳಿರೋದು ನಿಮ್ಮ ಒತ್ತಿಗೆನೇ ನೀಯ. ನಿಮ್ಮ ಒತ್ತಿಗೆ ತಗೇನಿಯ ಒಂದು ಕಿತ ಕೇಳಿ ಎಲ್ಲ ಹೇಳ್ತಾರೆ. ಬುಡಿ ಹೊಟ್ಟೆನಾಗೆ ಮಗ ಇಕ್ಕೊಂಡು ನೀವು ಈ ಕಾಪಿನ ಕುಡಿದ್ಬಿಟ್ಟು ನೀವು ಯಾಕೆ ಸಾಯ್ಬೇಕು. ಇವಾಗ ನೀವು ಈ ಕಾಪಿನ ಕುಡಿಬೇಡ ಅಂತಂದ್ರೂ ನೀವು ಕುಡಿದಿದ್ದಂಗಂತೂ ಇರೋಕ್ಕಿಲ್ಲ. ಯಾಕಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಆದರೆ ನಾನು ಹೇಳ್ತಿರೋದು ನಿಜ ಅಂತ ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಒಂದೇ ಒಂದು ದಾರಿ ಐತೆ. ಆ ದಾರಿಯಿಂದನೇ ನಿಮಗೆ ನಾನು ಏನು ಅಂತೇಳ್ಬಿಟ್ಟು ಗೊತ್ತು ಮಾಡ್ತೀನಿ. ಆ ಕಾಪಿನಾಗೆ ವಿಷ ಇಲ್ಲ ವಿಷ ಇಲ್ಲ ವಿಷ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಆ ಕಾಪಿನ ವಿಷ ಐತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಾನೇನು ಬಸ್ರಿ ಅಲ್ಲ, ನಾನೇನು ಏನೂ ಅಲ್ಲ. ಈಗ ನಾನು ಶಾನೆ ದಿನ ಬದುಕಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನೀವ್ಯಾಕೆ ಸಾಯ್ತೀರಾ, ಇದನ್ನ ನಾನೇ ಕುಡಿದ್ಬಿಡ್ತೀನಿ. ಮಗಳೇ ಮಗಳೇ ಕುಡಿಬೇಡ್ವೆ ಬಿಕ್ನಾಸಿ. ಅವಳು ಯಾರನ್ನ ನಂಬ್ಸಕ್ಕೆ ನೀನು ಕುಡ್ದೇ ಬಿಟ್ಟಲ್ಲ ಎಲ್ಲನೂ ಮಗಳೇ. ಅಯ್ಯೋ, ತಣ್ಣಗಿತ್ತ ಕಾಪಿ ಎಲ್ಲ ಕುಡ್ಕೊಂಬಿಟ್ಲಲ್ಲಪ್ಪ ಇವಳು, ಎಲ್ಲ ಕುಡ್ಕೊಂಬಿಟ್ಲು ಇವಳು. ಹಬ್ಬಬ್ಬಬ್ಬಬ್ಬ, ಎಷ್ಟು ನಾಟಕ ಆಡ್ತಾವ್ರ ಅಮ್ಮ ಮಗಳು ಅಂತ ಹೇಳಿದ್ರೆ ಅವಾರ್ಡ್ ಕೊಡಬೇಕು. ಕುಡ್ದಿರೋದು ಕಾಫಿ, ಬೇರೆ ಏನೂ ಅಲ್ಲ. ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಅಯ್ಯೋ ಮಗಳೇ, ಯಾಕೆ ಕುಡಿಯಾಕೋದೆ ಕಾಫಿಯಾ, ಯಾಕೆ ಕುಡಿಯಾಕೋದೆ. ಅಯ್ಯೋ ಲೋಫರ್, ಯಾಕೆ ಕುಡ್ದೆ ನೀನು. ಅವಳನ್ನ ಒಪ್ಸೋಗೋಸ್ಕರ ನೀನು ಕಾಫಿ ಯಾಕೆ ಕುಡ್ದೆ. ಬಾರೆ ಮಗಳೇ, ಆಸ್ಪತ್ರೆಗೆ ಹೊಂಟೋಗೋಣ ಬಾರೆ ಮಗಳೇ. ಯವ್ವ ಬಾರೆ. ಅಮ್ಮ ಬ್ಯಾಡಮ್ಮ ಬ್ಯಾಡ, ನಾನು ಯಾವ ಆಸ್ಪತ್ರೆಗೂ ಬರೋಕ್ಕಿಲ್ಲ, ಬ್ಯಾಡ. ಅವಾರ್ಡ್ ಕೊಡಬೇಕು ಅಮ್ಮ ಮಗಳಿಗೆ ಇಬ್ರಿಗೂ. ಅದೆಂತ ಅವಾರ್ಡ್ ಕೊಡಬೇಕು ಅಂತಂದ್ರೆ, ಎಷ್ಟು ನಾಟಕಗಳು ಆಡ್ತಾ ಇದ್ದೀರಾ ಇಬ್ರು ಅಂತಂದ್ರೆ ನಿಮ್ಮನ್ನು ನೋಡಿದ್ರೆ ನಮಗೆ ಅಸಹ್ಯ ಆಗ್ತೈತೆ. ನೋಡು, ನೀನು ಏನು ಡ್ರಾಮಾ ಮಾಡಿದ್ರು ನನ್ನ ತಮ್ಮ ನೀನು ನಾಟಕಕ್ಕೆಲ್ಲ ಬಗ್ಗ ನನ್ನ ಮಗನೇ ಅಲ್ಲ. ಜಾಸ್ತಿ ಡ್ರಾಮಾ ಆಡಕ್ಕೆ ಹೋಗ್ಬೇಡಿ ಮಗಳೇ. ಅಯ್ಯೋ ಮಗಳೇ, ಅಯ್ಯೋ ಮಗಳೇ, ಅಯ್ಯೋ ಮಗಳೇ, ಅನ್ಯಾಯವಾಗಿ ನೀನು ಇವಳು ವಿಷ ಐತೆ ಅಂತ ಪ್ರೂವ್ ಮಾಡಕ್ಕೆ ಹೋಗ್ಬಿಟ್ಟು ನೀನೇನು ಹಾಳು ಮಾಡ್ಕೊಂಬಿಟ್ಟಲ್ಲೇ, ಜೀವ ಕಳ್ಕೊಂಬಿಟ್ಟಲ್ಲೇ. ನನಗಿನ್ ಯಾರೇ ದಿಕ್ಕು, ನನಗೆ ಯಾರೇ ದಿಕ್ಕು. ಯಾಕೆ ಹಿಂಗೆಲ್ಲ ವಿಷ ಕುಡಿಯಕ್ಕೆ ಹೋಗಿದ್ದೆ. ಎದ್ದೋಳೆ, ಅಯ್ಯೋ ಅಯ್ಯೋ ಎದ್ದೋಳೆ, ಆಸ್ಪತ್ರೆಗೆ ಹೋಗೋಣ. ಕಮ್ಲಿ ನಾಟಕ ಆಡ್ತಾ ಇದೆಯಾ ನೀನು. ಕಮ್ಲಿ, ನಂಗೆ ಟೆನ್ಷನ್ ಕೊಡ್ಬೇಡ, ಎದ್ದೋಳೆ. ಕಮ್ಲಿ ಹುಯ್ ಕಮ್ಲಿ. ಅಯ್ಯೋ ತಾಯಿ, ನಮ್ಮವ್ವ ನೀನು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಕೈ ಮುಗಿದು ಬೇಡ್ಕತ್ತೀನಿ, ದಯವಿಟ್ಟು ನನ್ನ ಮಗಳನ್ನ ಆಸ್ಪತ್ರೆಗೆ ಸೇರಿಸೆ ತಾಯಿ. ನಮ್ಮವ್ವ ನನ್ನ ಮಗಳು ಸತ್ತೋಯ್ತಾಳೆ. ಇರೋಳೊಬ್ಳು ಮಗಳು, ನಿಮ್ಮ ಊರು ಬಿಟ್ಬಿಟ್ಟು ಹೊಂಟೋಯ್ತೀನಿ. ನನ್ನ ಮಗಳನ್ನ ಆಸ್ಪತ್ರೆಗೆ ಸೇರಿಸೆ, ಫೋನ್ ಹಾಕ್ಬಿಟ್ಟು ಇನ್ನೇನು ಬೇಡ, ನೀನು ನಂಬಲೇ ಬೇಡವೆ. ನನ್ನ ಮಗಳು ಸತ್ತೋಯ್ತಾಳೆ. ನಿನ್ನ ಆದ್ನಿ ಮಾತಾಡ್ತಿದ್ಲು, ಅದನ್ನ ಎಲ್ಲ ಕೇಳಿಸ್ಕೊಂಡೇನಿ. ನನ್ನ ಮಗಳು ಬಂದ್ಬಿಟ್ಟು ನಿನ್ಗೆ ಹೇಳಿದ್ದು, ದಯವಿಟ್ಟು ನನ್ನ ಮಗಳನ್ನ ಆಸ್ಪತ್ರೆಗೆ ಸೇರಿಸ್ರಿ. ಇಲ್ಲ ಸತ್ತೋಯ್ತಾಳೆ ನನ್ನ ಮಗಳು, ದಯವಿಟ್ಟು ಆಸ್ಪತ್ರೆಗೆ ಸೇರಿಸ್ರಿ. ಹಲೋ ಅತ್ತಿಗೆ ನಾನು ನಿಧಿ ಮಾತಾಡ್ತಿದ್ದೀನಿ. ನೀವು ಆಸ್ಪತ್ರೆ ಓಪನ್ ಮಾಡಿದ್ದೀರಾ? ಹೌದಾ, ಅರ್ಜೆಂಟಾಗಿ ಇವಳನ್ನ ಕಮ್ಲಿ ತಲೆ ತಿರುಗಿ ಬಿದ್ದೋಗ್ಬಿಟ್ಟೊಳೆ, ಕರ್ಕೊಂಬತ್ತಾ ಇದ್ದೀನಿ. ಅರ್ಜೆಂಟಾಗಿ ಆಸ್ಪತ್ರೆ ಹತ್ರ ಬಂದ್ಬಿಡಿ. ಆಸ್ಪತ್ರೆನಾಗ ಇದ್ದೀರಾ? ಹೌದಾ, ಹಾಂ, ಈಗಲೇ ಕರ್ಕೊಂಡ್ಬಿಟ್ಟು ಬರ್ತೀವಿ. ಇಲ್ಲ, ಈಚೆ ಕಡೆ ಕೆಲಸ ಮಾಡ್ತಾವ್ರು ನಮ್ಮವರು, ಅವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಹಂಗೇನೆ ಕರ್ಕೊಂಡ್ಬಿಟ್ಟು ಬರ್ತೀನಿ. ಏನಾಯ್ತು ಆಮೇಲೆ ಹೇಳ್ತೀನಿ ಎಲ್ಲನೂ. ಇಲ್ಲ ಅದಕ್ಕೆ ಎಲ್ಲ ಆಮೇಲೆ ಬಂದ್ಬಿಟ್ಟು ಹೇಳ್ತೀನಿ ಇರು ನಿಮಗೆ. ಫಸ್ಟ್ ಇವಳನ್ನ ಅಡ್ಮಿಟ್ ಮಾಡೋಣ, ಏನಾಗೈತೋ ಏನೋ ಗೊತ್ತಿಲ್ಲ. ಅಡ್ಮಿಟ್ ಮಾಡಿದ್ದೀನಿ, ತಲೆ ತಿರುಗ್ಬಿಟ್ಟು ಬಿದ್ದೋಗವಳೆ. ಬರ್ತೀನಿ ಇರಿ. ಅಯ್ಯೋ ಏನು ನೋಡ್ತಾ ಇದ್ದೀರಾ, ಇಟ್ಕೊಳ್ಳಿ ಅವಳನ್ನ ನೀಟಾಗಿ ಫಸ್ಟ್ ಎತ್ತಾನ. ಅಲ್ಲಿ ಈಚೆ ಕಡೆ ನಮ್ಮ ಕೆಲಸದವನೇ, ಕರಿತೀನಿ ರೀ. ಲೋ ತಿಮ್ಮ ಬಾಯಿಲಿ ಒಳಗಡಿಕೆ, ಹಿಂಗೆ ಬಾಯಿಲಿ. ಅಯ್ಯೋ ನನ್ನ ಮಗಳಿಗೆ ಏನಾರಾದ್ರೆ ನಾನು ಬದುಕಿರಕ್ಕಿಲ್ಲ, ನಾನು ಸತ್ತೋಯ್ತೀನಿ, ನಾನು ಬದುಕಿರಕ್ಕಿಲ್ಲ. ಅಯ್ಯೋವ್ವ, ನಾನು ಬದುಕಿರಕ್ಕಿಲ್ಲ. ಇನ್ನು ಹೊರಗಡೆ ಇರು, ನಾನು ಟೆಸ್ಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಕರಿತೀನಿ. ಅದಕ್ಕೆ ಇವಳು ಡ್ರಾಮಾ ಮಾಡ್ತಾವಳೋ ಏನೋ ನನಗೆ ಗೊತ್ತಿಲ್ಲ. ಬೇರೆ ಡಾಕ್ಟರ್ ಹತ್ರ ಹೋದ್ರೆ ಡ್ರಾಮಾ ಮಾಡ್ತಾಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀನು ನಿಂತ ಕರ್ಕೊಂಬಿಟ್ಟು ಬಂದಿರೋದು. ಇವಳು ಡ್ರಾಮಾ ಮಾಡ್ತಾವಳು, ನಿಜವಾಗ್ಲೂ ಏನಾದರೂ ಆಗಾಯ್ತು ದಯವಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳಿ ಪ್ಲೀಸ್. ನೋಡು, ನೀನು 5 ನಿಮಿಷ ಈಚೆ ಕಡೆ ಇರು, ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ಏನಾಯ್ತು ಅಂತ ಹೇಳಿ. ಏನಾಯ್ತು? ಈ ಕಮ್ಲಿ ವಿಷ ತಗೊಂಡವಳೆ. ಏನು ಹೇಳ್ತಿದ್ರ ಅದಕ್ಕೆ? ನಿಜವಾಗ್ಲೂ ಅವಳ ಬಾಡಿನಾಗೆ ವಿಷ ಇತ್ತಾ? ಹೌದು, ಅವಳ ಬಾಡಿನಾಗ ವಿಷ ಇತ್ತು. ಎಲ್ಲ ವಾಮಿಟ್ ಮಾಡಿಸಿ ತೆಗ್ದಿದ್ದೀನಿ. ಹಂಗೇನೆ ಸ್ವಲ್ಪ ನಿದ್ರೆ ಮಾಡಲಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ದೀನಿ. ರೆಸ್ಟ್ ಮಾಡ್ತಾವಳೆ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ನೀವು ಸ್ವಲ್ಪ ಲೇಟಾಗಿ ಕರ್ಕೊಂಡು ಬಂದಿದ್ರೆ ನಿಜವಾಗೂ ಸತ್ತೋಗ್ಬಿಟ್ಟಿರೋಳು. ಹೆಂಗನು ಬೇಗ ಕರ್ಕೊಂಡು ಬಂದು ಒಳ್ಳೆ ಕೆಲಸನೇ ಮಾಡಿದ್ಯಾ. ಅದು ಹತ್ರ ಇತ್ತಲ್ಲ ಹಾಸ್ಪಿಟಲ್, ನಂದು ಹತ್ರ ಇದ್ದಕ್ಕೆ ಅವಳು ಸೇವ್ ಆದ್ಲು, ಇಲ್ಲಾಂದರೆ ಸತ್ತೋಗ್ಬಿಟ್ಟಿರೋಳು. ಅಲ್ಲ, ಈ ಕಮ್ಲಿಗೇನು ಬಂತು ವಿಷ ಕುಡಿ ಅಂತದ್ದು? ಯಪ್ಪ, ಇವಳು ಯಾಕೆ ವಿಷ ಕುಡಿದ್ಲು? ಏನಾದರೂ ಮತ್ತೆ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಗಲಾಟೆ ಮಾಡಿದ್ಲಾ ಏನು? ಏನಾದರೂ ಗಲಾಟೆ ಮಾಡಿ ತೊಂದರೆ ಮಾಡಿದ್ಲಾ? ಅದಕ್ಕೆ
ಇವತ್ತು ಈ ಜಾಗದಾಗೆ ನಾನಿರ್ಬೇಕಿತ್ತು. ಕಮ್ಲಿ ಏನಾರ ಇಲ್ಲ ಅಂತ ಹೇಳಿದ್ರೆ ಇವತ್ತು ಇವಳ ಜಾಗದಾಗ ನಾನು ಇರ್ತಾ ಇದ್ದೆ ಅತ್ಗೆ. ಏನು ಹೇಳ್ತಾ ಇದ್ಯಾ? ಹೌದು ಅತ್ಗೆ, ನನ್ನ ನಾದಿ ಕಾಫಿ ತಗೊಂಬಿಟ್ಟು ಬಂದು ಅವಳೇ ಮಾಡ್ಕೊಂಡು ಇವತ್ತು ಕುಡಿ ಅತ್ತಿಗೆ ಅಂತ ಕೊಟ್ಲು. ನಾನು ಅಯ್ಯೋ ಎಂದು ಮಾಡ್ಕೊಂಬಿಟ್ಟು ಬಂದಿಲ್ವಲ್ಲ, ಮಾಡ್ಕೊಂಬಿಟ್ಟು ಬಂದವಳಲ್ಲ, ಕುಡಿಯೋಣ ಬಿಡು ಅಂತ ಹೇಳ್ಬಿಟ್ಟು ಕುಡಿಯೋಕ್ಕೆ ಅಂತ ಲೋಟ ತಗೊಂಡೆ. ಅವಾಗ ಕಮಲಿ ಬಂದ್ಬಿಟ್ಟು ಕುಡಿಬೇಡ್ರಿ ಕುಡಿಬೇಡ್ರಿ ಅದ್ರ ವಿಷ ಐತೆ ಹಂಗೆ ಹಿಂಗೆ ಅಂತ ಜೋರಾಗಿ ಕಿರ್ಚಾಡ್ಕೊಂಡು ಬಂದ್ಲು. ಆದರೆ ಕಮಲಿ ಮಾತು ನನ್ನ ನಂಬಕ್ಕೆ ಏನೇ ಹೋಗಲಿಲ್ಲ. ನಾನು ಯಾಕೆ ನಂಬಲಿ ಕಮಲಿ ಮಾತಾ? ಬೇಡ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಕೆ ಇದ್ದೆ. ಆಮೇಕಿಂದ ಇವಳೇ ನೆನೆಯ ಕಮಲಿ, ನೀವು ನನ್ನ ಮಾತು ನಂಬಲ್ಲಲ್ವಾ, ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ವಿಷ ನೆನೆಯ ಕುಡಿದ್ಬಿಟ್ಲು. ಮೊದಲಿಗೆ ಏನೇ ಆ್ಯಕ್ಟಿಂಗ್ ಮಾಡ್ತಾವಳೆ ಅಂತ ನಾನು ಅನ್ಕೊಂಡೆ. ಸುಮ್ಕೆ ಏನೇ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಇವಳು, ಏನು ನಡೆದಿರಲ್ಲ ಅಂತ ಹೇಳ್ಬಿಟ್ಟು. ಆಮೇಕಿಂದ ಇವಳು ತಲೆ ತಿರುಗಿ ಬಿದ್ದಾಗೂ ನಿಮಗೆ ಫೋನ್ ಹಾಕಿದ್ನಲ್ಲ, ಅವಾಗೂ ನಂಗೆ ಅನುಮಾನ ಇತ್ತು ಇವಳು ಏನಾದ್ರು ಡಾಟ್ ಕಾಡ್ತಾವಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮಗೆ ಫೋನ್ ಹಾಕಿದ್ದು ನಾನು, ಯಾಕಂದರೆ ನೀವು ಡಾಕ್ಟರ್ ಅಲ್ವಾ, ನಿಮಗೆಲ್ಲ ಗೊತ್ತಾಯ್ತದೆ ಇವಳು ನಾಟಕ ಆಡ್ತಾವಳೆ ಬಿಡ್ತಾವಳೆ ಅಂತ ಹೇಳ್ಬಿಟ್ಟು ಅಂತ. ಈಗ ತಲೆ ತಿರುಗಿ ಬಿದ್ದೋಗಿದ್ದು, ಅದಕ್ಕೆ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ನೀವು ಹೇಳಿರೋದು ಕೇಳಿದ್ರೆ ನನಗೆ ಶಾಕ್ ಆಗ್ತಾಯಿತ್ತೆ. ನನಗಂತೂ ನನ್ನನ್ನು ಸಾಯಿಸೋಕ್ಕೆ ನನ್ನ ಆದ್ನೇನೆಯ ಪ್ರಯತ್ನ ಪಟ್ಟವಳೆ. ಏನು ಹೇಳ್ತಾ ಇದೆಯಾ ನೀನು ನಿಧಿ? ನಿನ್ನೂ ಸಾಯಿಸೋಕ್ಕೆ? ಹಾಂ, ಅಯ್ಯೋ ನನ್ನ ಕೈ ನಂಬಕ್ಕೇನೇ ಆಯ್ತಿಲ್ಲ. ನಿನ್ನಾದ್ಮೇಲೆ ನಿನ್ನೂ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿರೋದ? ಅಯ್ಯೋ ದೇವ್ರೆ, ಅವಳಿಗೆ ಏನು ಲಾಭ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ಬೇರೆ ಪ್ರೆಗ್ನೆಂಟು, ಇವಾಗ ಏನಾದ್ರು ವಿಷಯ ಕುಡಿದಿದ್ರೆ ಖಂಡಿತವಾಗ್ಲೂ ನೀನು ಮ್ಯಾಕ್ಸಿಮಮ್ ಉಳಿಸ್ಬೋದಿತ್ತು ಬಿಟ್ರೆ ನಿನ್ನ ಮಗ ಅಂತೂ ಉಳಿತಿರ್ಲಿಲ್ಲ. ಹಾಂ, ಕಮ್ಲಿ ನೋಡು, ನಿನ್ನ ಜೀವನ ಉಳಿಸ್ಬಿಟ್ಲು ಕಮ್ಲಿ, ಇಲ್ಲ ಮಗುನ ಉಳಿಸ್ಬಿಟ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ಬಿಡ್ತಾ ಇದ್ದೆ. ಹೀಗೇನು ಹೀಗೆ ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ನನಗೂ. ಯಾಕೆ ಏನು ಎತ್ತ ಅಂತ ಅರ್ಥ ಆಯ್ತಿಲ್ಲ ಅದಕ್ಕೆ. ಆದರೆ ಈ ವಿಷಯನ ಇಲ್ಲಿಗೆ ಮಾತ್ರ ಬಿಡೋಕ್ಕಿಲ್ಲ. ನಾನು ನಮ್ಮಮ್ಮಂಗೂ ನನ್ನ ತಮ್ಮಂಗೂ ಎಲ್ರಿಗೂ ಹೇಳ್ಬೇಕು. ನನ್ನ ತಮ್ಮಂಗೆ ಮದುವೆ ಬೇರೆ ಮಾಡ್ಕೊಬೇಕು ಅಂತ ಇದ್ವಲ್ಲ, ಮಾಡ್ಕೊಂಬಿಟ್ಟಿದ್ರೆ ಕತೆ ಏನಾಗೋದು? ಅಯ್ಯೋ ಪಾಪ ಕಮ್ಲಿ, ನನ್ನ ಜೀವನೇ ಉಳಿಸ್ಬಿಟ್ಲು. ಕಮ್ಲಿ, ನೀನು ಈ ಋಣನ ನಾನು ಮರೆಯೋಕ್ಕಿಲ್ಲ ಕಣೆ, ನಿಜವಾಗ್ಲೂ ಮರೆಯೋಕ್ಕಿಲ್ಲ. ಇವಳಿಗೆ ಅದಕ್ಕೆ ಇವಳಿಗೆ ಜೀವನಕ್ಕೇನು ಅಪಾಯ ಇಲ್ಲ ತಾನೆ, ಜೀವಕ್ಕೇನು ಅಪಾಯ ಇಲ್ಲ ತಾನೆ, ಎಲ್ಲ ಪಾರಾಗವಳೆ ತಾನೆ? ಇಲ್ಲ, ಪ್ರಾಣಕ್ಕೇನು ಅಪಾಯ ಇಲ್ಲ, ಏನು ತೊಂದರೆ ಇಲ್ಲ, ಪಾರಾಗವಳೆ. ಅಪ್ಪ, ಇವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸಹಾಯ ತನಕ ನನ್ನ ಮನಸ್ಸು ಕೊರಗ್ತಾನೆ ಇತ್ತು. ಇವಳಿಗೆ ಕಾನ್ಷಿಯಸ್ ಬಂದಮೇಲೆ ಇವಳ್ತಾಗ ಮಾತಾಡ್ತೀನಿ. ಏನು ಎತ್ತ ನಿಂಗೆ ಹೆಂಗೆ ಗೊತ್ತಾಯಿತು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲ ಆಮೇಕಿಂದ ಮಾತಾಡೋಣ. ಇವಳನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತೀರಾ ಇಲ್ಲ ಏನು? ಏನು ತೊಂದರೆ ಇಲ್ಲ, ವಿಷಯ ಎಲ್ಲ ಈಚೆ ಕಡೆಗೆ ತೆಗೆದ್ಮೇಲೆ ಅವಳು ಆರಾಮಾಯ್ತಾಳೆ. ಈಗ ಗ್ಲೂಕೋಸ್ ಬಾಟ್ಲ್ ಒಂದು ಹಾಕಿದ್ದೀನಿ ಅಷ್ಟೇ. ಗ್ಲೂಕೋಸ್ ಬಾಟ್ಲೆಲ್ಲ ಮುಗಿದ್ಮೇಲೆ ಅವಳಿಗೂ ಸ್ವಲ್ಪ ಸ್ಟ್ರೆಂತ್ ಬರ್ತದೆ. ಮನೆ ಕರ್ಕೊಂಡು ಹೋದ್ರು ಒಂದು 3-4 ದಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಸರೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಸುಸ್ತಾಗ್ತಾರೆ ಅಷ್ಟೇ. ಒಂದು ಸ್ವಲ್ಪ ಒಳ್ಳೆ ಊಟ ಅದು ಇದು ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು. ಇನ್ನೇನು ಇಲ್ಲ. ಬಿಡು, ನೀನು ಯಾಕೆ ಟೆನ್ಷನ್ ತಗೋತೀಯ? ಪ್ರೆಗ್ನೆಂಟ್ನು ಕೂತ್ಕೊಬಾ, ಇನ್ನು ಸ್ವಲ್ಪ ಹೊತ್ಗಳಿಗೆ ಕಾನ್ಷಿಯಸ್ ಬರ್ತೈತೆ, ಅವಾಗ ಬೇಕಾದ್ರೆ ಮಾತಾಡಿವಂತೆ. ಈಗ ಸದ್ಯಕ್ಕೆ ಬಾ ಹೋಗೋಣ, ಆಮೇಲೆ ನೋಡೋಣ. ಸಂಜೆ ಅಷ್ಟೊತ್ತಿಗೆಲ್ಲ ಮನೆ ಕಳಿಸ್ಬೋದು, ಏನು ತೊಂದರೆ ಇಲ್ಲ. ಆಸ್ಪತ್ರೆನಾಗಿರೋ ಅವಶ್ಯಕತೆನೇ ಇಲ್ಲ. ನಡಿ. ಅಯ್ಯೋ ಮಗಳೇ, ಇರೋಳೊಬ್ಳು ಮಗಳು, ನನ್ನ ಮಗಳು ಸತ್ತೋಯ್ತಾವಳೆ. ನಾನು ಇರೋಳೊಬ್ಳು ಮಗಳೇ. ಅಯ್ಯೋ ಮಗಳೇ, ಇವಳು ಯಾವಳ್ದೋ ಬೇವರ್ಸಿದು ಜೀವ ಉಳ್ಸಕ್ ಹೋಗ್ಬಿಟ್ಟು ನೀನು ಅನ್ಯಾಯವಾಗಿ ಸತ್ತೋಯ್ತಾ ಇದೆಯಲ್ಲೇ. ನಾವು ಕೆಟ್ಟವರಾಗಿದ್ದಾಗ ನೀಯೇ ಸಂದಕ್ಕಿದ್ವಲ್ವೇನೆ? ನಾವು ಕೆಟ್ಟವರಾಗಿದ್ದಾಗ ಯಾರೂ ನಮ್ಮ ಮಾತು ಯಾರೂ ಇದು ಮಾಡ್ತಿರಲಿಲ್ಲ. ನಾವು ಯಾವತ್ತೂ ಪ್ರಾಣಕ್ಕೆ ಅಪಾಯನೇ ಮಾಡ್ಕೊಂಡಿಲ್ಲ. ಆದರೆ ಈ ಡಾಕ್ಟ್ರಮ್ಮ ಒಳ್ಳೇದು ಬಯಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನೀನು ಎಲ್ಲರಿಗೂ ಒಳ್ಳೇದು ಮಾಡೋಕೆ ಹೋಗಿ ಇವತ್ತು ನೀನೇನೇ ಇಂಥ ಪರಿಸ್ಥಿತಿನಾಗಿದೆಯಲ್ಲೇ. ಇದೆಲ್ಲ ಬೇಕಿತ್ತೇನೆ ನಿನಗೆ? ನೀನು ನೆನೆಸ್ಕೊಂಡ್ರೆ ನನಗೊಂಥರ ಆಯ್ತಾಯ್ತಲ್ಲೇ. ಅಯ್ಯೋ ಎದ್ದೋಳೆ ಮಗಳೇ, ಎದ್ದೋಳೆ, ಸಾಯ್ಬೇಡ್ವೆ. ನೀನು ಸತ್ರೆ ನನಗೆ ಯಾರೇ ದಿಕ್ಕು ಮಗಳೇ. ಈಸ ಯಾಕೆ ಕುಡ್ದೆ? ಅಯ್ಯೋ ಸತ್ತಿದ್ರವ್ಳು ಸಾಯೋಳು, ನನಗೆ ನನ್ನ ಮಗಳೇ ನೆನೆಯ ಮುಖ್ಯ. ನೋಡಿ, ನಿಮ್ಮ ಮಗಳ ಜೀವಕ್ಕೆ ಏನು ಅಪಾಯ ಇಲ್ಲ, ಅವ್ರು ಆರಾಮಾಗವ್ರೆ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಅವ್ರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ, ಏನೂ ಇಲ್ಲ. ನೀವು ಆರಾಮಾಗಿರಿ. ನೀವು ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಕುಂತಿದ್ದೀರಾ? ಆರಾಮಾಗಿರಿ ನೀವು. ಈ ಕಡೆ ನೋಡಿ, ಇಲ್ಲಿ ನೀವು ತಲೆ ಕೆಡಿಸ್ಕೋಬೇಡಿ. ಸುಮ್ಕಿರಿ ಮೇಡಮ್ ಅವರೇ, ಹೀರೋಳೊಬ್ಳು ಮಗಳನ್ನ ಕಳ್ಕೊಂಡು ನೀನು ಬೀದಿಗೆ ಬೀಳೆ. ಅವಳಿಗೆ ನಿಧಿಗೆ ಗಿಣಿಗೆ ಹೇಳ್ದಷ್ಟು ಹೇಳಿದ್ಲು ನನ್ನ ಮಗಳು. ಬೇಡ ಈಸ ಆಯ್ತಾದ್ರೆ ಕುಡಿಬೇಡ ಅಂದ್ರೆ ಅವಳು ಸರಿ ಕುಡಿಯಲ್ಲ ಅಂದಿದ್ರೆ ನನ್ನ ಮಗಳು ಇವತ್ತು ಇಂಥ ಪರಿಸ್ಥಿತಿಗೆ ಬರೋಣ ಮೇಡಮ್ ಅವರೇ. ನೀವೇ ಹೇಳಿ. ಇಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾಡಕ್ಕೆ ಹೋಗಿ ನನ್ನ ಮಗಳು ಅನ್ಯಾಯವಾಗಿ ವಿಷ ಕುಡಿಯಂಗೆ ಮಾಡ್ಬಿಟ್ಲು. ಇವಳು ನಿಧಿ ನಿನ್ನ ಉಳ್ಸಕ್ಕೋಗಿ ಅನ್ಯಾಯವಾಗಿ ನನ್ನ ಮಗಳು ಜೀವನೇ ಕಳ್ಕತ್ತಾವಳಲ್ವೇನೆ. ಯವ್ವ, ನಿಮ್ಮಂತ ಸಾವುಕಾರ ಮಂದಿನ ನಂಬಾರ್ದು ಕಣೇ, ನಂಬಾರ್ದು ಯವ್ವ. ನನ್ನ ಮಗಳಿಗೆ ಏನಾರ ಹೆಚ್ಚಿಗೆ ಕಮ್ಮಿ ಆದರೆ 2 ಜೀವನ ಹೋಯ್ತವೆ. ನಾನು ಸತ್ತೋಯ್ತೀನಿ. ಅದೆಲ್ಲ ಕರ್ಮನೂ ನೀನೇ ಕಟ್ಕ. ಅಕ್ಕ, ಸಮಾಧಾನ. ನಾನು ಡಾಕ್ಟರ್ ಹೇಳ್ತೀನಿ ತಾನೆ, ನಿನ್ನ ಮಗಳು ಪ್ರಾಣಾಪಾಯ ಏನೂ ಇಲ್ಲ, ಅವಳು ಆರಾಮಾಗವಳೆ. ನಾನೇ ಅವಳಿಗೆ ನಿದ್ದೆ ಹೋಗ್ಲಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಷ್ಟೇನೆ. ಅಂದರೆ ಈಗ ತಾನೇ ವಾಮಿಟ್ ಎಲ್ಲ ಮಾಡ್ಬಿಟ್ಟು ಸುಸ್ತಾಗವಲ್ಲ, ಅದಕ್ಕೆ ಗ್ಲೂಕೋಸ್ ಬಾಟ್ಲ್ ಹಾಕ್ಬಿಟ್ಟು ನಾನೇ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ನೋಡಿ, ನೀವು ಸುಮ್ಮನೆ ಇರಿ, ನೀವು ಆರಾಮಾಗಿರಿ, ಸರಿನಾ? ನೋಡಿ, ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಸರಿ ಹೋಗ್ತದೆ. ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೊತೀನಿ. ಅವಳು ಪ್ರಾಣಕ್ಕೇನೂ ಅಪಾಯ ಇಲ್ಲ. ಬಿಡಿ, ಕಮ್ಲಿ ಚೇಂಜ್ ಆಗು ಅಂತ ಹೇಳಿದ್ದೆ, ಆದರೆ ವಿಷ ಕುಡಿಯೋಷ್ಟು ಚೇಂಜ್ ಆಗು ಅಂತ ನಾನು ಹೇಳಿರಲಿಲ್ಲ. ಆದರೂ ಅವಳು ಮಾಡಿರೋ ಕೆಲಸಕ್ಕೆ ನಿಜ ಒಂದು ಕಡೆ ಖುಷಿ ಆಗ್ತೈತೆ. ಇದೇ ವಿಷಯ ಏನಾದರೂ ನಿಧಿ ಕುಡಿದ್ಬಿಟ್ಟಿದ್ರೆ ಅವಳ ಮಗು ಸತ್ತೋಗಿರೋದು, ಅವಳನ್ನ ಉಳಿಸ್ಬೋದಿತ್ತು. ಆದರೆ ಒಂದು ಮಗು ಜೀವನ ಉಳಿಸೋಳೆ ನಿಮ್ಮ ಮಗಳು, ಅದಕ್ಕೆ ನೀವು ಖುಷಿ ಪಡಬೇಕು. ಮೇಡಮ್ ಅವರೇ, ಅವಳು ದುಡ್ಡಿರೋಳು ನಿಧಿ, ಏನು ಬೇಕಾದ್ರು ಮಾಡ್ತಾಳೆ, ಪಾರಿನಿಗೆ ಬೇಕಾದ್ರು ಹೋಗ್ಬಿಟ್ಟು ಸರ್ ಮಾಡಿಸ್ಕೊಂಡ್ಬಿಟ್ಟು ಬರ್ತಾಳೆ. ನಾವು ಬಡ ಮಂದಿ, ನಾವು ಬಡವರು, ತಿನ್ನ ಕೂಲಿಲ್ಲ. ನಿಮ್ಮ ಹೊಲ್ದಾಗ ಏನಿಯ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು. ನನ್ನ ಮಗಳು ಏನಾರ ಹೆಚ್ಚಿಗೆ ಕಮ್ಮಿ ಆದರೆ ಪಾರಿನೂ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸಕ್ಕಾಯ್ತದ ನನ್ನ ಮಗಳನ್ನ? ನೀವೇ ಹೇಳಿ. ನನ್ನ ಮಗಳೇನು, ನನ್ನ ಮಗಳು ಕಷ್ಟ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ನಾವು ಎಷ್ಟು ಕಷ್ಟಪಡ್ತೀವಿ ಅಂತ. ನೀವು ಒಳ್ಳೆ ಸಂತ ಕೇಳ್ತೀರಾ. ನನ್ನ ಮಗಳಿಗೆ ಏನಾರ ಆದರೆ ನಾನಂತೂ ಬದುಕಿರಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ನೀವೇ ನೋಡ್ಕೋಬೇಕು ನನ್ನ ಮಗಳನ್ನ.
ಅಯ್ಯೋ ಅಯ್ಯೋ ಅಕ್ಕ, ನನ್ನಿಂದ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ನನಗೇನು ಗೊತ್ತಿತ್ತು. ಯಾವಾಗೂನು ಕಮಲಿ ನನಗೆ ಯಾವತ್ತೂ ಒಳ್ಳೇದು ಬಯಸಿಲ್ವಲ್ಲ. ಅದಕ್ಕೆ ಈ ಸಲನೂ ಏನೋ ನಾಟಕ ಆಡಕ್ಕೆ ಬಂದವಳೆ ಅಂತ ಅನ್ಕೊಂಡೆ ಅಷ್ಟೇನೆ. ಅದು ಬಿಟ್ಟು ನನಗೆ ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ. ನಿಮ್ಮ ಮಗಳು ವಿಷ ಕುಡಿ ಅಂತ ನನ್ನ ಎದುರು ಹೇಳಿದ್ನ. ಆದರೆ ಅವಳು ವಿಷ ಕುಡಿದ್ಬಿಟ್ಟು ನನ್ನ ಮಗುನ ಬದುಕಿಸ್ಬಿಟ್ಲಲ್ಲ. ಇದು ನಮ್ಮ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ನನ್ನ ಮಗಳು ಬದುಕಬಿಟ್ರೆ ಅಷ್ಟೇನೇ ಸಾಕು. ಇನ್ನೇನು ಬೇಡ ಟಾಕುಟಮ್ಮ. ಇವರೆಲ್ಲ ದೊಡ್ಡ ಮಂದಿ ನಮಗೆ ಬೇಡ. ಇವರೆಲ್ಲ ಸಾವಾಸನೇ ಬೇಡ. ನನ್ನ ಮಗಳು ಹುಷಾರಾಗ್ಬಿಟ್ರೆ ನನ್ನ ಮಗಳನ್ನ ಕರ್ಕೊಂಡೋಗಿ ನಾನು ಎಲ್ಲಾದರೂ ಇರಿಸ್ಕೊಂಡು ನೋಡ್ಕೊತೀನಿ. ದಯವಿಟ್ಟು ನಮ್ಮ ಮಗಳಿಗೆ ಅದೇನೋ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹುಷಾರು ಮಾಡಿ ಸಾಕು. ಲೇ ಕಮ್ಲಿ, ನಿಂಗೆ ಏನು ಆಗಕ್ಕಿಲ್ವಂತೆ ಡಾಕ್ಟ್ರು ಹೇಳೋರೆ. ನೀನು ಆರಾಮಾಗಿ ಮನಿಕ. ನಾನು ನೋಡ್ಕೊತೀನಿ. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಮ್ಮ ಇನ್ನೂ ಬದುಕವಳೆ, ನೀನು ನೋಡ್ಕೊತಾಳೆ. ಛೇ, ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ ನಾನಂತೂ. ಆದರೆ ನನಗೇನು ಗೊತ್ತಿತ್ತು ಈ ಕಮ್ಲಿ ಎಲ್ಲ ನಿಜನೇ ಹೇಳ್ತಾವಳೆ ಅಂತ. ಸುಳ್ಳುನೂ ಹೇಳ್ತಾ ಇರ್ಬೋದು ಅಂತ ಅಂದ್ಕೊಂಡೆ ಅಷ್ಟೇ. ಏನಿಯ ಹಿಂಗೆಲ್ಲನೂ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿತ್ತು. ಛೇ, ಯಾಕೆ ಹಿಂಗಾಯ್ತೋ ಏನು ಕಚ್ಚಿಯೋ ನಾ ಕಾಣೆ. ನನಗಂತೂ ಬೇಜಾರಾಗ್ತಾಯಿತ್ತು ನನಗಂತೂ. ಆದ್ರೂ ಕಮ್ಲಿನ ನಮ್ಮ ಮನೆಗೆ ಕರ್ಕೊಂಡೋಗಿ ನೋಡ್ಕೊಳ್ಳೋದ ಬ್ಯಾಡವಾ? ಏನೋ ಒಂದು ಮಾಡಲೇಬೇಕು ಪಾಪ. ಅವಳು ನನ್ನ ಜೀವ ಉಳಿಸವಳೆ. ನಡಿ, ನಿನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳಿಗೊಂದು ಗತಿ ಕಾಣಿಸ್ಬೇಕು. ನಡಿ ಹೋಗಿ ಹೇಳೋಣ ಎಲ್ಲನೂ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವಳಿಗೆ. ನಾನಂತೂ ಸುಮ್ಮನೆ ಬಿಡಲ್ಲ. ಅವಳಿಗೆ ಏನು ಮಾಡ್ತೀನಿ ಅಂತೇಳಿ ನೋಡ್ತಾ ಇರು. ಆ ಮಳ್ಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನಂತೂ. ನಡಿ, ನಿನ್ನ ತಮ್ಮಂಗೆ, ನಿಮ್ಮ ಅಮ್ಮಂಗೆ, ನಿಮ್ಮ ಅಪ್ಪಂಗೆ ಎಲ್ರಿಗೂ ಈ ವಿಷಯ ಗೊತ್ತಾಗಬೇಕು. ಅವಳು ಎಲ್ಲಿದ್ರೂ ಅವಳನ್ನ ಬಿಡಬಾರ್ದು. ಸರಿಯಾಗಿ ನೋಡು, ನಿಮ್ಮ ಮಾವಂಗೆ ಹಾಗೇನೆ ಅವ್ರಿಗೆಲ್ಲ ಹೇಳೋದಕ್ಕಿಂತ ಮುಂಚೆ ನಾವೇ ಸರಿಯಾಗಿ ಬುದ್ಧಿ ಕಲಿಸೋಣ. ನೋಡು, ನಡಿ, ಈ ವಿಷಯ ಎಲ್ಲ ಫೋನ್ ಮಾಡಿಬಿಟ್ಟು ಕರೆಸಿ ಮನೆಗೆ ಎಲ್ರಿಗೂ ಹೇಳೋಣ. ನಡಿ ನಡಿ. ನಡಿ, ಯಾಕೆ ನಿಂತಿದ್ಯಾ? ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗಳು ಏನೂ ಆಗಲ್ಲ. ನಿಮ್ಮ ಮಗಳಿಗೆ ಎಲ್ಲ ಒಳ್ಳೇದೇ ಆಗ್ತೈತೆ. ಸ್ವಲ್ಪ ನೀವು ಕಾದ್ರೆ ತುಂಬ ಒಳ್ಳೇದು. ಈಚೆ ಕಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರಿ. ಸರಿನಾ? ಒಂದು ಅರ್ಧ ಗಂಟೆ ಬಿಟ್ಕೊಂಡು ನಾನು ಮತ್ತೆ ಬಂದುಬಿಟ್ಟು ಟೆಸ್ಟ್ ಮಾಡ್ತೀನಿ. ಒಳ್ಳೆಯರಾಗಬಾರ್ದು ಮಗಳೇ, ಒಳ್ಳೆಯರಾಗಬಾರ್ದು. ಕೆಟ್ಟೋರಾಗೇನೇ ಇರಬೇಕು ನಿಜವಾಗೂನುವೆ. ಯಾವತ್ತೂ ಒಳ್ಳೆಯರಾಗಕ್ಕೆ ಹೋಗ್ಬಾರ್ದು ಅಂತ ಇವಾಗ ಅರ್ಥ ಆಯಿತು. ನಾವಿಬ್ರು 420 ಆಗೇನೇ ಇದು ಬಿಡೋಣ. ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಅಂತ ಇವಾಗ ಅರ್ಥ ಆಯಿತು ನನಗೆ. ನೀನು 420 ಆಗೇನೇ ಇರು. ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಇಷ್ಟೊಂದು ಒಳ್ಳೆತನ ಮಾತ್ರ ಮಾಡಿಬಿಟ್ಟು ಇಸಾ ಕುಡಿಯೋವಷ್ಟು ಇದು ಮಾಡಬೇಡ ಮಗಳೇ, ಸರಿನೇ? ಯಪ್ಪ, ನನಗಂತೂ ನನ್ನ ಮಗಳು ಬದುಕ್ಬಿಟ್ಟು ಬಂದ್ಬಿಟ್ರೆ ಸಾಕು. ಕಣ್ಬಿಟ್ಟು ಮಾತಾಡ್ಬಿಟ್ರೆ ಸಾಕು. ಇಲ್ಲೇ ಕುಂತ್ಕೊತೀನಿ ನಾನಂತೂ.